ವಿಶ್ವದಲ್ಲೇ ಪತನಗೊಂಡ ಏರ್ಪ್ಲೇನ್ಗಳು ಯಾವ್ಯಾವು, ಯಾವ ಕಂಪನಿ ಅದು ನೋಡ್ತಾ ಹೋಗೋಣ. ಮೊದಲಾಗಿ ಕಿಂಗ್ ಫಿಶರ್ ಏರ್ಲೈನ್ಸ್ ಭಾರತದಲ್ಲಿ ಇದು 2012ರಲ್ಲಿ ಕ್ಲೋಸ್ ಆಯಿತು. ವಿಜಯ್ ಮಲ್ಯ ಅವರ ಕೈ. ಇದು ಜೆಟ್ ಏರ್ವೇ, ಇದು ಇಂಡಿಯಾದಲ್ಲಿ 2019ರಲ್ಲಿ ಕ್ಲೋಸ್ ಆಯಿತು, ಮುಚ್ಚುವುದು. TWA USA ಇದು 2001ರಲ್ಲಿ ಮುಚ್ಚೋಯಿತು. ಗೋ ಫಾಸ್ಟ್ ಇಂಡಿಯಾದ 2023ರಲ್ಲಿ ಇದು ಭೇದಿ ಹೋಯಿತು. ಥಾಮಸ್ ಕುಕ್ ಏರ್ಲೈನ್ಸ್ ಯುರೋಪಿಂದ ಇದು 2019ರಲ್ಲಿ ಮುಚ್ಚಿ ಹೋಯಿತು ಏರ್ಲೈನ್ಸ್. ಮೊಡಿಫ್ಲಟ್ ಇಂಡಿಯಾದಲ್ಲಿ ಇದು 1996ರಲ್ಲಿ ಮುರಿದು ಬಿದ್ದಿತು. ಸ್ವಿಟ್ಜರ್ಲೆಂಡ್ನ ಇದು ಏರೋಪ್ಲೇನ್ ಇದು 2022ರಲ್ಲಿ ಮುಳುಗಿ ಹೋಯಿತು. ಏರ್ ಡೆಕ್ಕನ್ ಇದು ಇಂಡಿಯಾದು 2007ರಲ್ಲಿ ಮುಳುಗಿ ಹೋಯಿತು. ಮಿಸ್ಟ್ರಾ ಇದು ಇಂಡಿಯಾದಾಗಿದ್ದು 2024ರಲ್ಲಿ ಏರ್ ಇಂಡಿಯಾ ಜೊತೆ ಮರ್ಜ್ ಆಯಿತು. ಪ್ಲಾಮ್ ಇದು USA 1999ರಲ್ಲಿ ವಾನ್ಸ್ ಫಾರ್ ಅಯಾನಿಕ್ ಏರ್ಲೈನ್ಸ್ ಆಗಿದ್ದು ಈಗ ಮುಚ್ಚಿ ಹೋಯಿತು.